ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನನಗೆ ಗೊತ್ತು, ನಾನು ಏನೇ ಹೇಳಿದ್ರು ನೀನೇನೋ ಮಾಡೋ ಪರಿಸ್ಥಿತಿಲಿ ಇಲ್ಲ ಅಂತ. ಆದರೂ ನೋಡಮ್ಮ, ನಾನು ಹೇಳೋದು ಹೇಳಿದ್ದೀನಿ. ನಿನಗೇನು ತೋಚುತ್ತೋ, ಏನು ಸರಿ ಅನಿಸುತ್ತೋ ಅದನ್ನೇ ಮಾಡಮ್ಮ. ಅಯ್ಯೋ ಅತ್ತೆ, ಪ್ಲೀಸ್ ನೀವು ಈ ರೀತಿ ಹೇಳಿ ನನ್ನನ್ನು ಇನ್ನಷ್ಟು ಇಕ್ಕಟ್ಟಿಗೆ ಸಿಕ್ಕಾಗ್ತಿದ್ದೀರಾ. ಅತ್ತೆ, ನೀವು ಒಂದು ಕೆಲಸ ಮಾಡಿ, ನೀವು ನನಗೆ ಅಡ್ರೆಸ್ ಕೊಡಿ, ನಾನೇ ಹೋಗಿ ಅವ್ರು ನೋಡ್ತೀನಿ. ಅಯ್ಯೋ ಇಲ್ಲಮ್ಮ, ಅದು ನಾವು ಅನ್ಕೊಂಡಷ್ಟು ಸರಳ ಇಲ್ಲ. ಇಲ್ಲಮ್ಮ, ನಾನು ಆಗಲೇ ಹೇಳಿದ್ದೀನಲ್ಲ, ನೀನು ಒಬ್ಬಳೇ ಹೋಗೋ ಹಾಗಿಲ್ಲ. ಜೊತೆಲಿ ಗುಂಡನ್ನು ಕರ್ಕೊಂಡು ಹೋಗ್ಬೇಕಾಗತ್ತೆ. ನಾನು ಯಾಕೆ ಹೇಳಿದೆ ಅಂದರೆ, ಈಗ ನೀನು ಒಬ್ಬಳೇ ಹೋದರೆ ಅಜ್ಜಿ ಗುಂಡು ಎಲ್ಲಿ, ಅವನು ಯಾಕೆ ಬಂದಿಲ್ಲ, ಅವನನ್ನು ನೀನು ಯಾಕೆ ಕರ್ಕೊಂಡು ಬಂದಿಲ್ಲ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ನಿನ್ನನ್ನು ಕೇಳ್ತಾರೆ. ಆಗ ನಿನಗೆ ಉತ್ತರ ಕೊಡೋದು ಕಷ್ಟ ಆಗುತ್ತಮ್ಮ. ನಿನ್ನನ್ನು ತೊಂದರೆಯಲ್ಲಿ ಸಿಕ್ಕ ಹಾಕ್ಸೋದಕ್ಕೆ ನಂಗೆ ಒಂಚೂರು ಇಷ್ಟ ಇಲ್ಲ. ಆದರೆ ನಾನು ಒತ್ತಾಯ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡ. ನಾನು ಏನೇನು ಹೇಳಬೇಕು ಎಲ್ಲ ಹೇಳ್ಬಿಟ್ಟಿದ್ದೀನಿ. ಏನು ಸರಿ ಅನಿಸುತ್ತೋ ನೀನು ಯೋಚನೆ ಮಾಡು, ಹಾಗೆ ಮಾಡಮ್ಮ. ನೀನು ಹೇಳ್ದಾಗೆ ಅಜ್ಜಿ ಒಬ್ಬರೇ ಇರ್ತಾರೆ. ನಾನೇನು ಹೊರಡ್ತೀನಿ. ನಾನು ಹೇಳಿದ್ರ ಬಗ್ಗೆ ಯೋಚನೆ ಮಾಡಮ್ಮ. ಹಲೋ ಗೆಳೆಯ, ಇದೇನೋ ಲೈನಲ್ಲಿ? ನೋಡ, ನಿನಗೆ ಬೇರೆ ಆಪ್ಷನ್ನೇ ಇಲ್ಲ ಕಣೋ. ಅದಕ್ಕೇನ ಮಕ್ಕಳನ್ನ ಕರ್ಕೊಂಡು ಇಮಿಡಿಯೇಟಾಗಿ ನೀನು ಆಶ್ರಮಕ್ಕೆ ಹೋಗಲೇಬೇಕು ಕಣೋ. ಬೇರೆ ದಾರಿನೇ ಇಲ್ಲ. ಒಂದು ವೇಳೆ ನೀನು ಹೋಗಲಿಲ್ಲ ಅಂತ ಇಟ್ಕೋ, ಈ ಕೊರಗಲ್ಲಿ ಅಜ್ಜಿ ಹೋಗ್ಬಿಡ್ತಾರೆ. ಅಯ್ಯಯ್ಯೋ, ಕೊನೆ ಆಸೆ ಈಡೇರಿಸಲಿಲ್ಲಲ್ಲ, ಅಜ್ಜಿನ ಹಂಗೆ ಕಳಿಸ್ಕೊಟ್ಬಿಡಲ್ಲ ಅಂತ ನೀನು ಕೊನೆವರೆಗೂ ಕೊರಗಬೇಕು ಕಣೋ. ಆ ಭಾರ ತಲೆ ಮೇಲೆ ಹೊತ್ಕೊಳ್ಳೋಕೆ ರೆಡಿ ಇದೆಯಾ? ಯೋಚನೆ ಮಾಡು. ಯಾಕೋ ಹಿಂಗೆಲ್ಲ ಹೇಳಿ ನನ್ನ ಗೋಳಿ ಕೋತಾ ಇದೆಯಾ? ನಾನು ಏನನ್ನೂ ಮಾಡದೇ ಇರೋ ಪರಿಸ್ಥಿತಿಯಲ್ಲಿ ಇದ್ದೀನಿ ಅಂತ ನಿನಗೂ ಗೊತ್ತಲ್ಲ ನಂದ. ಗೆಳೆಯ, ನೀನೇನು ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ ಕಣ. ನೀನು ಅದಕ್ಕೆ ನಮ್ಮ ಮಕ್ಕಳನ್ನ ಕರ್ಕೊಂಡು ಬರ್ತೀಯ ಅಂತ ಅವ್ರಿಗೇನು ನಾನು ಪ್ರಾಮಿಸ್ ಮಾಡಿಲ್ಲ ಕಣ. ಹಂಗಂತ ಕರ್ಕೊಂಡು ಹೋಗದೆ ನಿನಗೂ ಇರೋಕ್ಕಾಗಲ್ಲ ಅಲ್ವಾ? ಅಲ್ಲ, ನನಗನ್ಸಿದ್ದನ್ನು ನಾನು ಹೇಳಿದ್ದೀನಿ. ಉಳಿದ ನಿರ್ಧಾರ ನಿನಗೆ ಬಿಟ್ಟಿದ್ದಪ್ಪ. ನೀನು ಏನಲ್ಲ ಹಂಗೂ ಹೇಳ್ತೀಯಾ ಹಿಂಗೂ ಹೇಳ್ತೀಯಾ? ಒಳ್ಳೆ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಸ್ಬಿಟ್ಟಿದೆಯಲ್ಲೋ. ನೀನು ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡ್ರೆ ಅಲ್ವೇನೋ ಈ ಬಿಕ್ಕಟ್ಟು ಬಗೆಹರಿಯೋದು. ಅದೇ ತಾನೇ ನಮಗೂ ಬೇಕಾಗಿರೋದು. ನನ್ಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈಗ ನಾನು ಹೋಗಿ ಭೂಮಿಕಾನ ಹೆಂಗೋ ಕರ್ಕೊಂಬರ್ಲಿ? ಗೆಳೆಯ, ಅತ್ತಿಗೆ ಮಾತ್ರ ಅಲ್ಲಪ್ಪ, ಅತ್ತಿಗೆ ಜೊತೆ ಮಕ್ಕಳನ್ನು ಕರ್ಕೊಂಡು ಬರಬೇಕು. ಏನೋ ನೀನು ನೋಡ ಗೆಳೆಯ, ಏನು ಮಾಡ್ತೀಯ ಅಂತ. ನೀನು ಹೋಗದೆ ಇದ್ರೆ ಸರಿ ಹೋಗಲ್ಲ. ಹಾಗಂತ ಹೋಗ್ಲೇಬೇಕು ಅಂತ ನಾನು ಏನು ಫೋರ್ಸ್ ಮಾಡ್ತಾ ಇಲ್ಲಪ್ಪ. ಪಾಪ ಕಣ ಅಜ್ಜಿ, ಕೊನೆಗಾಲದಲ್ಲಿ ನೆಮ್ಮದಿಯಾಗಿ ಕಣ್ಣು ಮುಚ್ಚಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಅವ್ರ ಆಸೆನ ಈಡೇರಿಸ್ಬೇಕಾಗಿರೋದು ಮೊಮ್ಮಗನಾಗಿ ನಿನ್ನ ಕರ್ತವ್ಯ ಅಲ್ವೇನೋ? ಬಟ್ ನಿನ್ನ ಕಷ್ಟನೂ ನನಗೆ ಅರ್ಥ ಆಗುತ್ತೆ. ಆದರೂ ಹೇಳಬೇಕಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಕಣ. ನಾನು ನಿನಗೆ ಒತ್ತಾಯ ಮಾಡ್ತಾ ಇಲ್ಲ ಕಣ. ನಿನಗೆ ಯಾವುದು ಸರಿ ಅನಿಸುತ್ತೋ ಪ್ಲೀಸ್ ಅದನ್ನೇ ಮಾಡಪ್ಪ. ಅಜ್ಜಿ ನೆಮ್ಮದಿಯಾಗಿ ಕಣ್ಣು ಮುಚ್ಚಬೇಕಣ, ಅದೇ ನನ್ನ ಆಸೆ. ಓಕೆನಾ? ಸುಮ್ಮನೆ ಭಯ ಬೀಳಿಸ್ಬೇಡ, ಇಡ ಫೋನ್ನ. ಹಲೋ ಅಜ್ಜಿ, ನಿಮ್ಮ ಐಡಿಯಾ ವರ್ಕೌಟ್ ಆಗುತ್ತೆ, ಬರ್ತಾರೆ. ಏನಪ್ಪ ಏನು ಹಿಂಗೆ ಎದುರಿಸ್ತಾ ಇದ್ದಾನಲ್ಲ? ಏನ್ ಜೈ, ಇಷ್ಟೊಂದು ಹ್ಯಾಪಿ ಆಗಿದ್ದೀರಾ? ನೀವು ಇಷ್ಟು ಹ್ಯಾಪಿ ಆಗಿರೋದನ್ನ ನಾನು ನೋಡೇ ಇರಲಿಲ್ವಲ್ಲ. ಇಷ್ಟು ಹ್ಯಾಪಿ ಆಗಿರೋದನ್ನ ನೀನು ನೋಡಿರಲಿಲ್ಲ ಅಂತ ಅಂದರೆ ಹ್ಯಾಪಿ ಆಗಿರೋಂಥದ್ದು ಏನೂ ನಡೆದಿರಲಿಲ್ಲ ಅಂತ ಅರ್ಥ. ಆ್ಯಂಡ್ ಇವಾಗ ಹ್ಯಾಪಿ ಆಗಿದ್ದೀನಿ ಅಂತ ಅಂದರೆ ಹ್ಯಾಪಿ ಆಗಿರೋಂಥದ್ದು ಏನೋ ನಡೀತಿದೆ ಅಂತ ಅರ್ಥ ಅಲ್ವಾ ಬೇಬಿ? ಬೇಬಿ, ಇವತ್ತು ಲೈಫಲ್ಲಿ ನಾನು ಏನೋ ದೊಡ್ಡದಾಗಿ ಅಚೀವ್ ಮಾಡಿದ್ದೀನಿ ಅನ್ನೋ ಖುಷಿಲಿದ್ದೀನಿ. ಒಳ್ಳೇದೇನೆ. ಬಟ್ ರಾತ್ರಿ ಅಜ್ಜಿ ಹತ್ರ ನೀವು ಪೇಪರ್ಸಿಗೆ ಸೈನ್ ತೊಗೊಂಡ್ರಿ ಅಲ್ವಾ?
ಬೆಳಗ್ಗೆ ಆಗೋಷ್ಟರಲ್ಲಿ ಅಜ್ಜಿ ಕಾಣೆ ಆಗಿದ್ದಾರೆ. ಏನಾದ್ರು ಅವರು? ಬೇಬಿ, ಅಜ್ಜಿಯಿಂದ ನಾನೇನು ಪಡ್ಕೋಬೇಕಿತ್ತು ಅದನ್ನ ಪಡ್ಕೊಂಡಾಯ್ತು. ಈಗ ಮುದುಕಿ ಯೂಸ್ ಮಾಡಿ ಬಿಸಾಕಿರೋ ಟಿಶ್ಯೂ ಪೇಪರ್ ಥರ. ಅವಳನ್ನ ಮನೇಲಿ ಇಟ್ಕೊಂಡು ಏನು ಮಾಡಬೇಕು? ಎಲ್ಲಿಗೆ ಸೇರಿಸ್ಬೇಕು ಅಲ್ಲಿಗೆ ಸೇರಿಸಿದ್ವಿ. ಏನ್ ಜೈ ಹೀಗೆ ಹೇಳ್ತಿದ್ದೀರಾ? ಅಂದ್ರೆ ಅಜ್ಜಿ ಕತೆನ ಫಿನಿಶ್ ಮಾಡಿದ್ರಾ? ಬಿಡ್ತು ಅನ್ನೋ ಬೇಬಿ, ನೀನು ಬೇರೆ. ಅಲ್ಲ ಬೇಬಿ, ಇವತ್ತು ನಾಳೆ ಆ ಮರನೇ ಬಿದ್ದೋಗುತ್ತೆ. ಅದನ್ನ ಕಡ್ದು ಆ ಆಪಾದನೆನ ನನ್ನ ತಲೆ ಮೇಲೆ ಯಾಕೆ ಕಟ್ಕೊಳ್ಳಿ ನಾನು? ದಡ್ಡನ ನಾನು? ಬೇಬಿ, ಆ ಮುದುಕಿ ಸತ್ತಿರೋದಕ್ಕಿಂತ ಬದುಕಿದ್ರೇನೆ ನನಗೆ ಲಾಭ ಜಾಸ್ತಿ. ಚಿನ್ನದ ಮೊಟ್ಟೆ ಇಡೋ ಮುದಿ ಕೋಳಿ ಬೇಬಿ ಅದು. ಅದನ್ನ ಸಾಯಿಸಿ ನನ್ಗೇನ್ ಲಾಭ? ಅದಕ್ಕೆ ಆ ಮುದುಕಿನ ಎಲ್ಲಿಡ್ಬೇಕೋ ಅಲ್ಲಿ ಸೇಫ್ ಆಗಿ ಇಟ್ಟಿದ್ದೀನಿ. ಅವಳಿದ್ದಾಳೆ, ನಾನು ಆಡಿಸ್ದಂಗೆಲ್ಲ ಇನ್ಮೇಲೆ ಆಡ್ತಾ ಇರ್ತಾಳೆ. ಹೌದಾ? ಹಂಗಂದ್ರೆ ಅಜ್ಜಿನ ಎಲ್ಲಿಟ್ಟಿದ್ದೀರಾ? ನೀನ್ ಯಾಕೆ ಬೇಬಿ ಅಷ್ಟೊಂದು ತಲೆ ಕೆಡ್ಸೋಕೆ? ನೀನ್ ಆರಾಮಾಗಿರು, ಚಿಲ್ಲಾಗಿರು. ಇದರಿಂದ ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ ತಾನೆ? ಅಕಸ್ಮಾತ್ ಅಜ್ಜಿಗೇನಾರಾಗಿ ಅದು ನಿಮ್ಮ ತಲೆ ಮೇಲೆ ಬಂದ್ರೆ? ನೋ 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 ಬೇಬಿ, ಆ ಥರ ಪ್ರಾಬ್ಲಮ್ ಮಾಡ್ಕೊಳ್ಳೋಷ್ಟು ದಡ್ಡನ ನಾನು? ಈಗ ತಾನು ಹೇಳಿದ್ದೀನಿ, ಮುದುಕಿ ಬದುಕಿದ್ರೇನೆ ನನಗೆ ಲಾಭ, ಅವಳನ್ನ ಸೇಫ್ ಆಗಿ ಇಟ್ಟಿದ್ದೀನಿ ಅಂತ. ಇರೋ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಹುಡ್ಕೋ ಕೆಲಸ ಮಾಡ್ತಾ ಇದ್ದೀನಿ ನಾನು. ಇನ್ನು ಮೇಲೆ ನನ್ನ ಲೈಫಲ್ಲಿರೋ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಆಗಿ ನನಗೋಸ್ಕರ ಒಂದು ದೊಡ್ಡ ಹೈವೇ ಅಂದರೆ ರಾಜಮಾರ್ಗ ಓಪನ್ ಆಗುತ್ತೆ ಬೇಬಿ. ಈ JD ಸ್ಪೆಷಾಲಿಟಿನೇ ಹಾಗೆ. ಅನ್ಕೊಂಡಿದ್ದನ್ನ ಸಾಧಿಸೋದು, ಬೇಕಾಗಿದ್ದನ್ನ ಪಡ್ಕೊಳ್ಳೋದು. ಈ ಅಜ್ಜಿ ಆಸ್ತಿ ಮೇಲೆ ಚಿಕ್ಕ ವಯಸ್ಸಿಂದ ಕಣ್ಣಿತ್ತು ಬೇಬಿ. ಕಡೆಗೂ ಈಗ ನನ್ನ ಆಸೆನ ಕಂಪ್ಲೀಟಾಗಿ ಈಡೇರಿಸ್ಕೊಂಡಿದ್ದೀನಿ. ಈ JD ಹುಟ್ಟಿರೋದೇ ಅನುಭವಿಸೋಕ್ಕೆ, ಆಳೋದಕ್ಕೆ. ನೋಡ್ತಾ ಇರು, ಇನ್ಮೇಲೆ ಬ್ಯಾಕ್ ಟು ಫಾರ್ಮ್ ಅನ್ನೋ ಥರ ಹೇಗೆ ಮೆರಿತೀನಿ ಅಂತ. ಓಕೆ, ಯಾ. ಪಾರ್ಥ, ಅಜ್ಜಿ ಬಗ್ಗೆ ಏನಾದರೂ ವಿಷಯ ಗೊತ್ತಾಯ್ತಾ? ಇಲ್ಲ ಅಪೇಕ್ಷಾ, ನಾನು ಅಜ್ಜಿನ ಎಲ್ಲ ಕಡೆ ಹುಡುಕಿದ್ದೀನಿ. ಎಲ್ಲ ರಿಲೇಟಿವ್ಸ್ ಹತ್ರನೂ ಫೋನ್ ಮಾಡಿ ಕೇಳಿದ್ದೀನಿ. ಅಲ್ಲೆಲ್ಲಿಗೂ ಹೋಗಿಲ್ಲ ಅವರು. ಎಲ್ಲಿ ಹೋದ್ರು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಹೌದಾ? ಹಾಗಿದ್ರೆ ಎಲ್ಲಿಗೆ ಹೋಗಿರ್ಬೋದು? ನನಗೆ ಯಾಕೋ ಅಜ್ಜಿಗೇನೋ ತೊಂದರೆ ಆಗಿದೆ ಅಂತ ಭಯ ಆಗ್ತಿದೆ ಪಾರ್ಥ. ಏನು ಹೇಳ್ತಾ ಇದ್ದೀರಾ ಅಪೇಕ್ಷಾ? ಅಜ್ಜಿಗೆ ತೊಂದರೆ ಆಗೋದಕ್ಕೆ ಹೇಗೆ ಸಾಧ್ಯ? ಅವ್ರ ಇಡೀ ಲೈಫಲ್ಲಿ ಅವ್ರು ಯಾರಿಗೂ ತೊಂದರೆ ಕೊಟ್ಟವರೇ ಅಲ್ಲ, ಯಾರಿಗೂ ಅನ್ಯಾಯ ಮಾಡಿದವರಲ್ಲ. ಇನ್ಫ್ಯಾಕ್ಟ್ ಅಜ್ಜಿ ತುಂಬ ಒಳ್ಳೆಯವರು, ತುಂಬ ಸ್ಟ್ರಾಂಗ್ ಕೂಡ. ಅವ್ರಿಗೆ ತೊಂದರೆ ಆಗೋದಕ್ಕೆ ಹೇಗೆ ಸಾಧ್ಯ? ನೋ, ನೀವು ಹಾಗೆಲ್ಲ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ ಪಾರ್ಥ. ಅಜ್ಜಿಗೆ ತೊಂದರೆ ಕೊಡೋದಕ್ಕೆ ಬೇರೆ ಯಾರೋ ಹೊರಗ್ನವ್ರು ಬೇಕಾಗಿಲ್ಲ. ನಿಮ್ಮಣ್ಣ ಜಯದೇವ್ ಇದಾರಲ್ಲ, ಅವರೊಬ್ಬರೇ ಸಾಕು. ಏನು ಹೇಳ್ತಾ ಇದ್ದೀರಾ ಅಪೇಕ್ಷಾ? ಪಾರ್ಥ, ಅಜ್ಜಿ ಇಲ್ಲಿಗೆ ಬಂದಿದ್ದಷ್ಟೇ ನಮಗೆ ಗೊತ್ತಿರೋದು. ಆಮೇಲೆ ಎಲ್ಲಿಗೆ ಹೋದ್ರು ಏನಾದ್ರೂ ನಮ್ಗೇನೂ ಗೊತ್ತಿಲ್ಲ. ನಿಮ್ಮಣ್ಣನ ಬಗ್ಗೆ ನಾನೇನ್ ಹೇಳೋದು, ಎಲ್ಲ ನಿಮ್ಗೆ ಗೊತ್ತಲ್ವಾ? ಅಮೃತಧಾರೆ